ಎಲ್ಲರಿಗೂ ನಮಸ್ಕಾರ. JP ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಿಸಿಬೇಳೆ ಬಾತ್. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಬಿಸಿಬೇಳೆ ಬಾತ್ನ ಹೇಗೆ ಮಾಡೋದು ಅಂಥೇಳಿ ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಮೊದಲಿಗೆ ಬಿಸಿಬೇಳೆ ಬಾತ್ನ ಮಾಡಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಬೀನ್ಸನ್ನು ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀವಿ. ಒಂದು 10ರಿಂದ 15 ಬೀನ್ಸು ಒಂದು ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀವಿ. ಜೊತೆಗೆ ಕ್ಯಾರೆಟು, ಅದನ್ನು ಅಷ್ಟೇ ಒಂದು 2ರಿಂದ 3 ಕ್ಯಾರೆಟು, ಒಂದು 2 ಆಲೂಗೆಡ್ಡೆ, ಜೊತೆಗೆ ಒಂದು ಗೆಡ್ಡೆಕೋಸು, ಇದಿಷ್ಟು ತರಕಾರಿಗಳನ್ನು ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀವಿ. ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಒಗ್ಗರಣೆಗೆ ಅಂಥೇಳಿ ಎತ್ತಿಟ್ಕೊಂಡಿದ್ದೀವಿ. ಸ್ವಲ್ಪ ಬಟಾಣಿ ನೆನೆಸಿಟ್ಕೊಂಡಿರೋದು ಮತ್ತು ಕಡಲೆ ಬೀಜ, ಜೊತೆಗೆ ಇಲ್ಲಿ 1 ಲೋಟ ತೊಗರಿಬೇಳೆ ಮತ್ತು ಅರ್ಧ ಲೋಟ ಹೆಸರುಬೇಳೆನ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ. ಇದನ್ನು ಅಕ್ಕಿ ಮೆಷರ್ಮೆಂಟ್ ನೋಡಿಕೊಂಡು ತೊಗೋಬೇಕಾಗತ್ತೆ. ಇಲ್ಲಿ ನಾವು 2 ಲೋಟ ಅಕ್ಕಿಗೆ 1 ಲೋಟ ತೊಗರಿಬೇಳೆ ಮತ್ತು ಅರ್ಧ ಲೋಟ ಹೆಸರುಬೇಳೆ ಯೂಸ್ ಮಾಡಿದ್ವಿ. 2 ಲೋಟ ಅಕ್ಕಿ ಇದೆ. ಜೊತೆಗೆ ಒಗ್ಗರಣೆಗೆ ಸಾಸಿವೆ, ಒಣಮೆಣ್ಸಿನ್ಕಾಯಿ, ಅಚ್ಚಕಾರದ ಪುಡಿ 1 ಸ್ಪೂನು ಮತ್ತು ಜೀರಿಗೆ, ಮತ್ತು 4ರಿಂದ 5 ಸ್ಪೂನು ಬಿಸಿಬೇಳೆ ಬಾತ್ ಪೌಡರು ಇದೆ, ಅರಿಶಿನ, ಆಮೇಲೆ ಒಗ್ಗರಣೆ ಮಾಡಲಿಕ್ಕೆ 2 ಈರುಳ್ಳಿ ಮತ್ತು 5 ಟೊಮೊಟೊನ ಎತ್ತಿಟ್ಕೊಂಡಿದ್ದೀವಿ. 5 ಟೊಮೊಟೊ ಬೇಡ ಅಂದರೆ ಸ್ವಲ್ಪ ಹುಣಸೆ ರಸನ ಯೂಸ್ ಮಾಡ್ಕೋಬೋದು. ಸೊ ನಾವು ಇಲ್ಲಿ ಹುಣಸೆ ರಸನ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೇ ಹುಳಿಗೆ ಅಂಥೇಳಿ ಒಂದು 5 ಟೊಮೊಟೊನೇ ಯೂಸ್ ಮಾಡ್ಕೋತಾ ಇದ್ದೀವಿ. ಇದಿಷ್ಟು ಇಂಗ್ರೀಡಿಯೆಂಟ್ಸು ಬಿಸಿಬೇಳೆ ಬಾತ್ ಮಾಡಲಿಕ್ಕೆ ಬೇಕಾಗಿರುವಂಥದ್ದು. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀವಿ. ಕುಕ್ಕರ್ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಮೆಷರ್ಮೆಂಟ್ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಏಕೆಂದರೆ 2 ಲೋಟ ಅಕ್ಕಿ ಇದೆ, ಜೊತೆಗೆ ತರಕಾರಿ ಇದೆ, ಜೊತೆಗೆ ತೊಗರಿಬೇಳೆ ಮತ್ತು ಹೆಸರುಬೇಳೆ ಇದಿಷ್ಟೂ ಬೇಯಿಸ್ಕೋಬೇಕಾಗತ್ತೆ. ನೀರನ್ನ ನೋಡಿಕೊಂಡು ಕುಕ್ಕರ್ಗೆ ಆ್ಯಡ್ ಮಾಡ್ಕೋಬೇಕು. ಸೊ ಇಲ್ಲಿ ನಾವು ಒಂದು 7ರಿಂದ 8 ಜನಕ್ಕಾಗುವಷ್ಟು ಬಿಸಿಬೇಳೆ ಬಾತನ್ನ ಪ್ರಿಪೇರ್ ಮಾಡ್ತಾಯಿದ್ದೀವಿ. ನೋಡಿ, ತರಕಾರಿ ಏನು ಹೆಚ್ಚಿಟ್ಕೊಂಡಿದ್ವಿ ಅದಷ್ಟೂ ಕುಕ್ಕರ್ಗೆ ಹಾಕೋತಾ ಇದ್ದೀವಿ. ನೀರು ಹಾಕ್ಕೊಂಡು ಕಂಪ್ಲೀಟಾಗಿ ಅದಷ್ಟು ತರಕಾರಿಗಳ ತೊಳೆದು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದಷ್ಟೂ ಹಾಕ್ಕೋಬೇಕು. ಜೊತೆಗೆ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ತರಕಾರಿ ಮತ್ತು ಕರ್ಬೇವಿನ ಸೊಪ್ಪೆಲ್ಲ ಆ್ಯಡ್ ಆದಮೇಲೆ ಇದಕ್ಕೆ ಮತ್ತೆ ನೆನೆಸಿಟ್ಟಿರೋಂಥ ಬಟಾಣಿನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಸೊ ಬಟಾಣಿ ಆ್ಯಡ್ ಮಾಡಿದ್ದಾದಮೇಲೆ ಕಡಲೆ ಬೀಜ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ತೊಗರಿಬೇಳೆ, ಹೆಸರುಬೇಳೆ ಮತ್ತು ಅಕ್ಕಿ 3 ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ವಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಮುಂಚೆನೇ ಹೇಳಿದ್ನಲ್ಲ, 2 ಲೋಟ ಅಕ್ಕಿ, 1 ಲೋಟ ತೊಗರಿಬೇಳೆ ಮತ್ತು ಅರ್ಧ ಲೋಟ ಹೆಸರುಬೇಳೆ ಇದಿಷ್ಟು ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀವಿ. ನೀವು ಅಷ್ಟೇ ಎಷ್ಟು ಜನಕ್ಕೆ ಬೇಕಾಗುತ್ತೆ ಅದನ್ನು ಮೆಷರ್ಮೆಂಟ್ ನೋಡಿಕೊಂಡು ಹಾಕ್ಕೊಳ್ಳಿ. ಇದು 7ರಿಂದ 8 ಜನಕ್ಕೆ ಆಗುತ್ತೆ. ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ಇದಕ್ಕೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀವಿ. ಇದು ಹಾಕ್ಕೊಂಡಿದ್ದನ್ನು 2ರಿಂದ 3 ವಿಷಲ್ ಬರೆಸ್ಕೋಬೇಕಾಗತ್ತೆ. ನೋಡಿ, ಇದು ತುಂಬ ಬೇಗ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ. ಯಾಕೆಂದರೆ ಎಲ್ಲ ಇಂಗ್ರೀಡಿಯೆಂಟ್ಸು ಒಟ್ಟಿಗೆ ಕುಕ್ಕರ್ಲಿ ಕೂಗಿಸ್ಕೋತಾ ಇದ್ದೀವಿ, ಬೇಗನೆ ಆಗೋಗುತ್ತೆ ಇದು. ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಇವಾಗ ಅರಿಶಿನ ಆ್ಯಡ್ ಆದಮೇಲೆ ಇದನ್ನು ಕ್ಲೋಸ್ ಮಾಡಿಕೊಂಡು 2ರಿಂದ 3 ವಿಷಲ್ ಬರೋವರೆಗೂ ಕಾಯಬೇಕಾಗತ್ತೆ. ಇವಾಗ ಸ್ಟವ್ ಮೇಲೆ ಒಂದು ಬೌಲ್ ಇಟ್ಕೊಂಡಿದ್ದೀವಿ. ಇದಕ್ಕೆ 3ರಿಂದ 4 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀವಿ. ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ, ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ ಎತ್ತಿಟ್ಕೊಂಡಿದ್ವಲ್ಲ ಅದಷ್ಟನ್ನು ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ನೋಡಿ, ಇಲ್ಲಿ ಗೋಡಂಬಿ ಹೇಳಿರಲಿಲ್ಲ ನಾನು ಮುಂಚೆ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ವಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು 2 ಈರುಳ್ಳಿನ ಉದ್ದುದ್ದಾಗೆ ಹೆಚ್ಚಿಟ್ಕೊಂಡಿದ್ವಿ, ಅದಷ್ಟೂ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ರೋಸ್ಟ್ ಆಗೋವರೆಗೂ ನೀವು ಎಣ್ಣೆಲಿ ಹುರ್ಕೋಬೇಕಾಗತ್ತೆ. ಹೀಗೆ ಇದಾದಮೇಲೆ 5 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಇದನ್ನು ನೀಟಾಗಿ. ಸೊ ಎಣ್ಣೆಲೆ ಇದು ನೀಟಾಗಿ ಬೇಯ್ಕೋಬೇಕು. ಈ ಥರ ಬೇಯಿಸ್ಕೊಂಡು ಅದಕ್ಕೆ ಸಾಲ್ಟನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ವಿ. ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ, ಯಾಕೆಂದರೆ ಆಲ್ರೆಡಿ ಬೇಳೆ ಬೇಯಿಸ್ಲಿಕ್ಕೆ ಸಾಲ್ಟ್ ಹಾಕಿದ್ವಿ ನಾವು, ಅದಕ್ಕೋಸ್ಕರ ಸಾಲ್ಟನ್ನು ನೋಡಿಕೊಂಡು ಹಾಕೋಬೇಕಾಗತ್ತೆ, ಇಲ್ಲಾಂದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ನಾವು ಅಚ್ಚಕಾರದ ಪುಡಿ ಏನು ಎತ್ತಿಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಬಿಸಿಬೇಳೆ ಬಾತ್ ಪೌಡರ್ ಒಂದು 4ರಿಂದ 5 ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡರ್ನ ಇದಕ್ಕೆ ಹಾಕೋತಾ ಇದ್ದೀವಿ. ಸೊ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಸ್ವಲ್ಪ ಒಂದು 2ರಿಂದ 3 ನಿಮಿಷದಷ್ಟು ಬೇಯಿಸ್ಕೋಬೇಕು. ಸೊ ಹೀಗೆ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಹುರ್ಕೋಬೇಕಾಗತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆಯಲ್ಲಿ ಇದನ್ನೆಲ್ಲ ಬೇಯಿಸ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ನೀರನ್ನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಜಾಸ್ತಿ ಏನು ಬೇಡ, ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನೋಡಿ, ಆಲ್ರೆಡಿ ನಾವು ಕುಕ್ಕರ್ ಕೂಗಿಸ್ಕೊಂಡಿದ್ವಲ್ಲ ಅದನ್ನು ಈಗ ಓಪನ್ ಮಾಡ್ಕೋತಾ ಇದ್ದೀವಿ. ನೋಡಿ, ಇದು ರೆಡಿಯಾಗಿದೆ, ಫುಲ್ ಕಂಪ್ಲೀಟಾಗಿ ಬೆಂದಿದೆ. ಇದನ್ನು
ಈ ನೀವು ಮಸಾಲ ಏನು ರೆಡಿ ಮಾಡ್ಕೊಂಡಿದ್ದೀರಿ, ಒಗ್ಗರಣೆ ಬೇಯಿಸ್ಕೊತಾ ಇರ್ತೀವಲ್ಲ, ಇದಕ್ಕೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ನೋಡಿ ಆಲ್ರೆಡಿ ಬೇಯ್ತಾ ಇದೆ ಒಗ್ಗರಣೆ ಚೆನ್ನಾಗಿ. ಸೊ ಇವಾಗ ನಾವು ಬೇಯಿಸಿಟ್ಕೊಂಡಿರೋಂಥ ತರಕಾರಿ, ತೊಗರಿಬೇಳೆ, ಹೆಸರುಬೇಳೆ, ಅಕ್ಕಿ ಇದಿಷ್ಟೂ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಆ್ಯಡ್ ಮಾಡಿಕೊಂಡು ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋಬೇಕು, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ನೋಡಿ ಇದು ಆಲ್ರೆಡಿ ಗಟ್ಟಿ ಇದೆ, ಇದು ಸ್ವಲ್ಪ ತೆಳುವಾಗಬೇಕು ಅಂದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಈಗ ನಾವು ಕಂಪ್ಲೀಟಾಗಿ ಅದನ್ನು ಆ್ಯಡ್ ಮಾಡ್ಕೊಂಡಿಲ್ಲ, ಬೇಯಿಸಿರೋ ಅಂಥದ್ದಷ್ಟು ಹಾಕಿಲ್ಲ. ಈಗ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಹೋಗ್ತಾ ಇದ್ದೀವಿ. 2-3 ನಿಮಿಷ ಇದನ್ನು ಹೀಗೆ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ. ಸೊ ಇದಕ್ಕೆ ಇನ್ನೂ ಸ್ವಲ್ಪ ಅಕ್ಕಿ ಮತ್ತು ಬೇಳೆ ಇದೆಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಹೀಗೆ ಅದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಈಗ ಈ ಥರ ಮಿಕ್ಸ್ ಮಾಡ್ಕೊಂಡಾಗ ನಿಮ್ಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡುತ್ತೆ. ಸೊ ಒಂದೇ ಸಲ ನೀವು ಹಾಕ್ಕೊಂಬಿಟ್ರೆ ಅಗೇನ್ ನೀವು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಸೊ ನೋಡಿ ಹೀಗೆ ಫೈನಲಿ ಈ ಥರ ರೆಡಿಯಾಗಿದೆ ಬಿಸಿಬೇಳೆಬಾತು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ಕಮ್ಮಿ ಟೈಮಲ್ಲಿ ನೀವು ಮಾಡ್ಕೋಬೋದು ಇದನ್ನು. ಇಲ್ಲಿ ನಾವೆಲ್ಲ ಇಂಗ್ರೀಡಿಯೆಂಟ್ಸು ಮೊದಲಿಗೆ ಬೇಯಿಸ್ಕೊಂಡ್ಬಿಟ್ಟಿದ್ವಿ. ಸೊ ನೀವು ಒಗ್ಗರಣೆ ಒಂದು ಮಾಡಿಕೊಂಡ್ರೆ ಸಾಕು, ಅದೆಷ್ಟೂ ಮಿಕ್ಸ್ ಮಾಡ್ಕೊತಾ ಹೋಗ್ಬೋದು. ತುಂಬ ವೆರೈಟೀಸ್ ಇದೆ ಬಿಸಿಬೇಳೆಬಾತು ಮಾಡಲಿಕ್ಕೆ. ಅದು ಸಿಂಪಲ್ ಆಗಿರೋಂಥ ಮೆಥಡು. ಯಾಕೆಂದರೆ ಒಂದು ಕಡೆ ನೀವೆಲ್ಲ ಇಂಗ್ರೀಡಿಯೆಂಟ್ಸ್ನ ಬೇಯಿಸ್ಕೊಂಡು ಇಟ್ಕೊಂಡ್ಬಿಟ್ರೆ, ಇನ್ನೊಂದು ಕಡೆ ಸಿಂಪಲ್ಲಾಗಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಸೊ ಫೈನಲಿ ಇದು ಬಿಸಿಬೇಳೆಬಾತು ರೆಡಿಯಾಗಿದೆ. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ಇದನ್ನು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇದನ್ನು ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.